ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭೋಜ ನಂಜೇಗೌಡರಿಗೆ ಕಾಲ್ ಮಾಡ್ತಾನೆ. ಏನು ಭೋಜಣ್ಣ ಅಂತಾರೆ ನಂಜೇಗೌಡರು. ಏನಿಲ್ಲ ನಂಜೇಗೌಡಣ್ಣ, ನಿಮ್ಮ ಬೀಗರ ಮನೆ ಮಗ ಭದ್ರೇಗೌಡ ಈಗ ತಾನೇ ನನ್ನ ಹತ್ರ ಬಂದಿದ್ದ ಅಂತಾರೆ ಭೋಜ. ಯಾಕೆ ಭೋಜಣ್ಣ, ಮದುವೆಗೆ ಹೇಳೋದಕ್ಕಾ ಅಂತಾರೆ ನಂಜೇಗೌಡರು. ಇಲ್ಲ, ನಿನ್ನ ಮಗನ ಬಗ್ಗೆ ವಿಚಾರಿಸ್ಕೊಂಡು ಹೋಗೋಕ್ಕೆ ಬಂದಿದ್ದ. ಅವನಿಗೆ ನಿನ್ನ ಮಗನ ಬಗ್ಗೆ ಏನೋ ಅನುಮಾನದ ವಾಸನೆ ಬಂದಂಗದೆ, ಅದಕ್ಕೆ ಮನೆತನದ ಬಗ್ಗೆ ನಿನ್ನ ಮಗನ ಬಗ್ಗೆ ವಿಚಾರಿಸ್ದ ಅಂತಾರೆ ಭೋಜ. ಅದಕ್ಕೆ ನೀನು ಏನು ಹೇಳಿದೆ ಅಂತಾರೆ ನಂಜೇಗೌಡರು. ನಿನ್ನ ಬಿಟ್ಕೊಡೋಕ್ಕಾಯ್ತದೆಯೇ, ಒಳ್ಳೆಯದೇ ಹೇಳವನಿ, ನಿನ್ನ ಕಿವಿಗೆ ವಿಚಾರ ಹಾಕೋಣ ಅಂತ ಫೋನ್ ಮಾಡಿದೆ ಅಂತಾರೆ ಭೋಜ. ಶಾನೆ ಥ್ಯಾಂಕ್ಸ್ ಭೋಜ, ಆಮೇಲೆ ಮರೀದೆ ಮದುವೆಗೆ ಬಂದುಬಿಡಪ್ಪ ಅಂತಾರೆ ನಂಜೇಗೌಡರು. ನಾನು ಬರ್ತೀನಿ, ಆದರೆ ಮದುವೆಗೆ ಯಾವುದೇ ತೊಂದರೆ ಆಗದೆ ಇರೋ ಹಂಗೆ ನೋಡ್ಕೊಳ್ರಪ್ಪ ಅಂತಾರೆ ಭೋಜ. ಸರಿ ಅಣ್ಣ ಅಂತ ಕಾಲ್ ಕಟ್ ಮಾಡ್ತಾರೆ ನಂಜೇಗೌಡರು. ನಂತರ ಈಶ್ವರಿಗೆ ಕಾಲ್ ಮಾಡ್ತಾರೆ. ಹೇಳಿ ಅಣ್ಣ ಅಂತಾರೆ ಈಶ್ವರಿ. ಏನು ಅಂತ ಹೇಳಿ ಅವ್ವ, ನಿಮ್ಮ ಭದ್ರೇಗೌಡ ಇಲ್ಲಿಗೆ ಬಂದುಬಿಟ್ಟು ಅಂತ ವಿಚಾರನ ಹೇಳಿ. ನೀನು ನೋಡಿದರೆ ನಾನು ಅವನಿ ತಲೆ ಕೆಡ್ಸ್ಕೊಂಬೇಡ ಅಂದೆ, ಈಗ ನೋಡಿದರೆ ಅವನು ಹೀಗೆಲ್ಲ ಮಾಡ್ತಾನಲ್ಲವ ಅಂತಾರೆ ನಂಜೇಗೌಡರು. ಅಣ್ಣ, ಇಷ್ಟಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಯಾರೋ ನಮಗೆ ಆಗದೆ ಇರೋರು ಇಂಥ ಮಸ್ಲತ್ ಮಾಡವ್ರೆ ಅನ್ನಿಸ್ತದೆ ಅಂತಾರೆ ಈಶ್ವರಿ. ಸರಿ ಕಣವ, ಹಾಗಾರೆ ನಾವು ಈಗ ಏನು ಮಾಡೋದು ಅಂತಾರೆ ಭದ್ರೇಗೌಡರು. ನೋಡೋಣ, ಈಗ ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಬಿಡಿ, ಆ ಭದ್ರಂಗೆ ಫೋನ್ ಮಾಡಿ ಈ ಥರ ಎಲ್ಲ ಕೇಳಿ ಅಂತ ಈಶ್ವರಿ ಹೇಳಿಕೊಡ್ತಾಳೆ. ನಾನು ಹೀಗೆ ಕೇಳೋದ್ರಿಂದ ಏನೂ ತೊಂದರೆ ಇಲ್ಲ ತಾನೆ ಅಂತಾರೆ ನಂಜೇಗೌಡರು. ತೊಂದರೆ ಆಗದೆ ಇರಲಿ ಅಂತಲೇ ಹೇಳಿ ಅಂತ ಹೇಳ್ತಿರೋದು, ನಾನು ಹೇಳ್ದಂಗೆ ಮಾಡೋಣ ಅಂತಾರೆ ಈಶ್ವರಿ. ಸರಿ ಕಣವ ಅಂತ ಕಾಲ್ ಕಟ್ ಮಾಡಿ ಭದ್ರಂಗೆ ಕಾಲ್ ಮಾಡ್ತಾರೆ ನಂಜೇಗೌಡರು. ಹಲೋ, ಯಾರು ಹೇಳಿ ಅಂತಾನೆ ಭದ್ರ. ನಾನು ಕಣಪ್ಪ, ನಿನ್ನ ಬೀಗರು ನಂಜೇಗೌಡರು ಮಾತಾಡ್ತೀವಿ ಅಂತಾರೆ ನಂಜೇಗೌಡರು. ಅಯ್ಯ ನೀವಾ, ನನಗೆ ಗೊತ್ತಾಗಲಿಲ್ಲ, ಇದಕ್ಕೆಲ್ಲ ಬೇಸರ ಮಾಡ್ಕೋಬೇಡಿ ಅಂತಾನೆ ಭದ್ರ. ಇದಕ್ಕೆಲ್ಲ ಯಾಕೆ ಬೇಸರ, ಆದರೆ ನೀನು ಮಾಡ್ತಿರೋ ಕೆಲಸ ಶಾನೆ ನೋವಾಯ್ತದೆ ಅಂತಾರೆ ನಂಜೇಗೌಡರು. ಅಂಥದ್ದು ನಾನೇನು ಮಾಡಿದೆ ಅಂತಾನೆ ಭದ್ರ. ಅಲ್ಲ ಕಣಪ್ಪ, ನಿನಗೆ ನನ್ನ ಮೇಲೋ ನನ್ನ ಮಗನ ಮೇಲೋ ಅನುಮಾನ ಬಂದರೆ ನೇರವಾಗಿ ನನ್ನ ಹತ್ರನೇ ಬಂದು ಕೇಳಪ್ಪ. ಅಲ್ಲಪ್ಪ, ಇನ್ನೂ 2 ದಿವಸಕ್ಕೆ ಮದುವೆ ಮಾಡಿಕೊಂಡು ಸಿಕ್ಕದವ್ರ ಹತ್ರ ನಮ್ಮ ಬಗ್ಗೆ ವಿಚಾರ ಮಾಡಿದರೆ ಜನ ಎಲ್ಲ ಏನು ತಿಳ್ಕೊಳ್ಳೋಕ್ಕಿಲ್ಲ. ನಾವು ನಿಮ್ಮ ಮಟ್ಟಕ್ಕೆ ಇಲ್ಲದೆ ಇರ್ಬೋದು, ಆದರೆ ನಮಗೆ ತಕ್ಕ ಮಟ್ಟಿಗೆ ಹೆಸರು ಮಾಡಿ ಗೌರವ ಉಳಿಸ್ಕೊಂಡು ಬಂದಿದ್ದೀವಿ ಅಂತಾರೆ ನಂಜೇಗೌಡರು. ನೀವು ಬೇಸರ ಮಾಡ್ಕೋಬೇಡಿ, ನಾವು ಮುದ್ದಾಗಿ ಸಾಕಿರೋ ಮಗಳನ್ನು ಇನ್ನೊಂದು ಮನೆಗೆ ಸೊಸೆಯಾಗಿ ಕೊಡಬೇಕು ಅಂದರೆ ನಮಗೂ ಭಯ ಆಯ್ತದೆ ಅಲ್ವೇ? ಹಾಗಾಗಿ ಸರ್ವೇ ಸಾಧಾರಣವಾಗಿ ವಿಚಾರಿಸ್ತೇ ಹೊರತು ಬೇರೆ ಇನ್ನೇನು ಉದ್ದೇಶ ಇಟ್ಕೊಂಡು ವಿಚಾರಿಸಿಲ್ಲ ಅಂತಾನೆ ಭದ್ರ. ನನಗೂ ಹೆಣ್ಣು ಹೆತ್ತಿರೋರ ಮನಸ್ಥಿತಿ ಅರ್ಥ ಆಯ್ತದೆ ಕಣಪ್ಪ, ಯಾಕೆಂದರೆ ನನಗೂ ಒಬ್ಬಳು ಮಗಳವಳೆ. ನೋಡಪ್ಪ ಭದ್ರ, ನಿಮ್ಮ ತಂಗಿ ನನ್ನ ಮನೆಗೆ ಸೊಸೆಯಾಗಿ ಬರ್ತಿಲ್ಲ, ನನ್ನ ಮಗಳಾಗಿ ಬರ್ತಾಳೆ. ಹಾಗೇನಾರ ನಿನಗೆ ಅನುಮಾನ ಇದ್ದರೆ ನೇರವಾಗಿ ನಮ್ಮ ಮನೆಗೆ ಬಾ, ಕೂತ್ಕೊಂಡು ಮಾತಾಡುವ, ಅದು ಬಿಟ್ಟು ಊರವ್ರು ತಾವೆಲ್ಲ ಅಂತಾರೆ ನಂಜೇಗೌಡರು. ನನಗೆ ಅರ್ಥ ಆಯ್ತದೆ ಕಣ್ಣ, ಬಿಡಿ, ನೀವು ಏನೂ ಚಿಂತೆ ಮಾಡಬೇಡಿ, ನಿಮ್ಮ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ, ನೀವು ಮದುವೆ ಕೆಲಸ ನೋಡ್ಕೊಳ್ಳಿ ಅಂತಾನೆ ಭದ್ರ. ತುಂಬ ಸಂತೋಷ ಕಣಪ್ಪ, ಫೋನ್ ಮಾಡಿರ್ತೀನಿ ಅಂತ ನಂಜೇಗೌಡರು ಕಾಲ್ ಕಟ್ ಮಾಡಿ ಸದ್ಯಕ್ಕೆ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡಂಗಾಯಿತು. ಈ ಮದುವೆ ಆಗೋ ಗಂಟ ಶಾನೆ ಹುಷಾರಾಗಿದ್ದರೆ ಸಾಕು ಅಂತಾರೆ. ಈಚೆ ಕಣ್ಮಣಿ ರಾಖಿಗೆ ಕಾಲ್ ಮಾಡ್ತಾಳೆ. ರಾಖಿ, ಹಲೋ, ಇಷ್ಟೊತ್ತು ಗೌಡ್ರು ಚಿಕ್ಕಗೌಡ್ರು ಜೊತೆಲಿದ್ದರು, ಅದಕ್ಕೆ ಫೋನ್ ಕಾಲ್ ಕಟ್ ಮಾಡ್ತಿದ್ದೆ, ಈಗ ಹೇಳು ಅಂತಾನೆ. ನಾನೆಲ್ಲ ಹೇಳಿ ಆಗೋಗದೆ, ಇವಾಗ ನೀನು ಹೇಳು ಏನು ಮಾಡಬೇಕು ಅಂತಾಳೆ ಕಣ್ಮಣಿ. ನಿನ್ನ ಹಟ್ಟಿಯವ್ರ ಜೊತೆ ಮಾತಾಡಿ ಒಪ್ಸೋಕ್ಕಾಗಿಲ್ಲ ಅಂದಮೇಲೆ ನಾನು ಏನು ಮಾಡಲಿ ಹೇಳು, ನನ್ನಿಂದ ಏನು ಮಾಡೋಕ್ಕೆ ಸಾಧ್ಯ ಅಂತಾನೆ ರಾಖಿ. ನೀನಿಲ್ಲ ಅಂದರೆ ಬದುಕಿರಲ್ಲ ಅಂತ ಗೊತ್ತಿದ್ರೂ ಹಿಂಗೆ ಹೇಳ್ತಿದ್ಯಲ್ಲ ಅಂತಾಳೆ ಕಣ್ಮಣಿ. ನಾಳೆ ಒತ್ತಾರಕ್ಕೆ ಮದುವೆ ಮಾಡಿಕೊಂಡು ಏನು ಮಾಡಬೇಕು ಅಂತ ದಿಕ್ಕೆ ತೋಚ್ತಿಲ್ಲ, ಈಗ ನಾನು ಏನು ಮಾಡಬೇಕು ಅಂತ ನೀನೇ ಹೇಳಿಬಿಡು ಅಂತಾನೆ ರಾಖಿ. ನಾವಿಬ್ಬರು ಓಡ್ ಹೋಗಿ ಮದುವೆ ಆಗಿಬಿಡುವ, ನಾನು ಹೇಳಿದ್ದು ಕೇಳಿಸ್ತಿಲ್ವಾ? ಹಲೋ ರಾಖಿ ಅಂತಾಳೆ ಕಣ್ಮಣಿ. ಏನು ತಮಾಷೆ ಮಾಡ್ತಿದ್ಯಾ, ಅದೆಲ್ಲ ಸಾಧ್ಯ ಆಗುವಂಥ ಮಾತೆ ಅಂತಾನೆ ರಾಖಿ. ಮನಸ್ಸೊಂದಿದ್ರೆ ಎಲ್ಲ ಸಾಧ್ಯ ಆಯ್ತದೆ, ನಮ್ಮ ಪ್ರೀತಿ ಉಳಿಬೇಕು ಅಂದರೆ, ನಾವು ಬದುಕಿರಬೇಕು ಅಂದರೆ ನಮಗೆ ಉಳಿದಿರೋ ದಾರಿ ಇದೊಂದೇಯಾ ಅಂತಾಳೆ ಕಣ್ಮಣಿ. ಆದರೆ ಅದೆಲ್ಲ ಹೆಂಗ ಅಂತಾನೆ ರಾಖಿ. ನೋಡು, ನಾಳೆ ನನ್ನ ಕರ್ಕೊಂಡು ಹೋಗೋಕ್ಕೆ ಕಾರಿಗೆಲ್ಲ ಅಲಂಕಾರ ಮಾಡಿರ್ತಾರೆ, ಆ ಕಾರಲ್ಲಿ ಯಾರೂ ಹತ್ತದಂಗೆ ಐಟಮ್ಸ್ನೆಲ್ಲ ತುಂಬಿಬಿಡು, ಅದರಲ್ಲಿ ಒಬ್ಬರಿಗೆ ಮಾತ್ರ ಜಾಗ ಇರಬೇಕು, ಹಂಗೆ ತುಂಬಿಸ್ಬಿಡು. ಆಮೇಲೆ ಆ ಕಾರ್ ಹತ್ತೋ ಜವಾಬ್ದಾರಿ ನಂದು. ಆಗ ಹೋಗೋ ದಾರಿಲಿ ಬೇರೆ ಎಲ್ಲಾದರೂ ಹೋಗಿ ಮದುವೆ ಮಾಡ್ಕೊಂಡು ಬಿಡೋಣ. ನೀನು ನನಗೆ
ತಾಳಿಯೊಂದು ಕಟ್ಟಿದ ಮ್ಯಾಕೆ ಅದೇನು ಬಂದರೂ ಎದುರಿಸೋಣ ಅಂತಾಳೆ ಕಣ್ಮಣಿ. ಅಲ್ಲ, ಇದು ನಾನು ಅಂದ್ಕೊಂಡಷ್ಟು ಸುಲಭದ ಮಾತು ಅಂದ್ಕೊಂಡಿದ್ಯಾ ಕಣ್ಮಣಿ ಅಂತಾನೆ ರಾಕಿ. ನಮ್ಮ ಪ್ರೀತಿ ಉಳಿಸ್ಕೊಳ್ಳೋದು ಅನ್ನೋದ್ರ ಮುಂದೆ ಇದ್ಯಾವುದು ದೊಡ್ಡದಲ್ಲ. ನಾನು ನಿರ್ಧಾರ ಮಾಡಾಗಿದೆ. ನೀನು ನನ್ನ ಬದುಕಿಸ್ಕೋಬೇಕು ಅನ್ನೋ ಆಸೆ ಇದ್ದರೆ ಈ ಕೆಲಸ ಮಾಡೋಕ್ಕೆ ಸಿದ್ಧವಾಗಿರು ಅಂತ ಕಾಲ್ ಕಟ್ ಮಾಡ್ತಾಳೆ ಕಣ್ಮಣಿ. ಮಣಿ ಅಂತ ಏನಪ್ಪ ಇವಳು ಹಿಂಗೆ ಹೇಳ್ತಾವಳೆ, ಇವಾಗ ನಾನು ಏನು ಮಾಡಲಿ ಅಂತಾನೆ ರಾಕಿ. ಈಚೆ ಈಶ್ವರಿ ರೂಮಲ್ಲಿ ಟೆನ್ಷನಲ್ಲಿ ತಿರುಗ್ತಾ ಇರುವಾಗ, ಯಾಕವ್ವ ಟೆನ್ಷನ್ ಮಾಡ್ಕೊಂಡಿದ್ದಿ, ಏನಾಯಿತು ಅಂತಾಳೆ ಚಿತ್ರ. ಕಣ್ಮಣಿ ಮದುವೆ ಆಗೋ ಹುಡುಗ ಹಿಂಗೆ ಏನು ಅಂತವ ಭದ್ರ ಊರು ತುಂಬ ಕೇಳ್ಕೊಂಡು ಓಡಾಡ್ತಾನಂತೆ. ನನಗೆ ಅದನ್ನು ಕೇಳಿದರೆ ತಲೆ ಸಿಡ್ದೋಯ್ತದೆ ಅಂತಾಳೆ ಈಶ್ವರಿ. ಹಂಗಲ್ಲ ಕಣವ, ಹುಡುಗ ಒಳ್ಳೆಯವನು ಅಂದ್ಮ್ಯಾಕೆ ಭದ್ರ ಯಾರನ್ನಾದರೂ ವಿಚಾರಿಸ್ಕೊಳ್ಳಿ, ಏನಾಗ್ಬಿಡುತ್ತೆ ಬಿಡು ಅಂತಾಳೆ ಚಿತ್ರ. ಅವನು ಒಳ್ಳೆಯವನು ಕೆಟ್ಟವನು ಯಾವನಿಗೆ ಗೊತ್ತು ಅಂತಾರೆ ಈಶ್ವರಿ. ಹುಡುಗ ಬಂಗಾರದಂಥವನು ಅಂತ ನೀನೇ ಹೇಳಿದೆ ಅಲ್ಲ ಅಂತಾಳೆ ಚಿತ್ರ. ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ಕೋಬಹುದು ಅಂತ ನಾನು ಹಂಗೆ ಹೇಳಿದೆ. ಅವನಿಗೆ ಬರೋ ಆಸ್ತಿಲಿ ಪಾಲು ಕೇಳಿದ್ದಕ್ಕೆ ಹಿಂದೆ ಮುಂದೆ ನೋಡದೆ ಕೊಡ್ತೀನಿ ಅಂತಂದರೆ ಅದಕ್ಕೆ ಏನರ್ಥ ಹೇಳು? ಅವನು ಒಳ್ಳೆಯವನಾಗಿರೋಕ್ಕೆ ಹೇಗೆ ಸಾಧ್ಯ ಅಂತಾರೆ ಈಶ್ವರಿ. ಹೌದಲ್ವೇ, ಹಂಗಾರೆ ಇವಾಗ ಏನು ಮಾಡೋದವ ಅಂತಾಳೆ ಚಿತ್ರ. ಅದೇ ಗೊತ್ತಾಯ್ತಿಲ್ಲ ಚಿತ್ರ. ಅವನೇನಾದರೂ ಸರಿ ಇಲ್ಲ ಅಂತ ಇವನಿಗೆ ಗೊತ್ತಾಯಿತು ಅಂದ್ಕೋ, ಈ ಮದುವೆ ಅದರಲ್ಲೇ ಆಶ್ಚರ್ಯನೇ ಇಲ್ಲ ಅಂತಾರೆ ಈಶ್ವರಿ. ಆಗ ಸಾವಿತ್ರಿ ವಿನಂತಿ ಇವ್ರ ಮಾತನ್ನು ಕೇಳಿಸ್ಕೊಂಡು, ಏನತ್ತಿಗೆ ನಿಮ್ಮ ಮಾತಿನ ಅರ್ಥ ಅಂತ ಈಶ್ವರಿ ಹತ್ರ ಬಂದು, ಮದುವೆ ಯಾಕೆ ನಿಂತೋಗುತ್ತೆ, ಯಾಕಿಂತ ಮಾತಾಡ್ತಿದ್ಯಾ ಅಂತಾಳೆ ಸಾವಿತ್ರಿ. ಏನು ಹೇಳ್ತಿದ್ಯಾ ಸಾವಿತ್ರಿ, ಮದುವೆ ನಿಂತೋಗೋ ಮಾತಾ ಯಾರಾಡಿದ್ರು, ಯಾಕಿಂತ ಅಪಶಕುನದ ಮಾತಾಡ್ತಿದ್ಯಾ? ಛೇ ನಾನಂತ ಮಾತು ಹೇಳೋಕೆ ನನಗೇನು ತಲೆ ಕೆಟ್ಟದ? ನಾನು ಹೇಳಿದ್ದು ಮುಂದೆ ನಿಂತು ಮದುವೆ ಮಾಡೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತಾರೆ ಈಶ್ವರಿ. ಅಲ್ಲ ಅತ್ತಿಗೆ, ಮಾತು ಕಂಡಿವ್ನಿ ಅಂತ ಹಿಂಗೆ ಮಾತು ಬದಲಾಯಿಸೋಕ್ಕೆ ಹೋಗಬೇಡ. ಚಿತ್ರದ ತಾವ ನೀನು ಹೇಳ್ತಿದ್ದಿದ್ದು ಹಾಗೆಯಾ ಅಂತಾಳೆ ಸಾವಿತ್ರಿ. ಮದುವೆ ನಿಲ್ಲಿಸ್ಬೇಕು ಅಂತ ನಿನ್ನ ಮನಸ್ಸಾಗೆ ಕೆಟ್ಟ ಯೋಚನೆ ಇರೋದಕ್ಕೆ ಒಳ್ಳೆ ಮಾತು ಕೆಟ್ಟದಾಗಿ ಕೇಳಿಸ್ತಿದೆ ನೋಡು ಸಾವಿತ್ರಿ. ಈ ಮದುವೆ ವಿಚಾರದಾಗೆ ಎಷ್ಟೊಂದು ಏನಾದರೂ ಕೆಟ್ಟ ಯೋಚನೆ ಮಾಡಿದ್ಯೋ ನಾನು ಸುಮ್ಮನೆ ಇರೋಕ್ಕಿಲ್ಲ. ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಅಷ್ಟು ಪುರ್ಸೊತ್ತು ನನಗಿಲ್ಲ. ಇನ್ನೂ ಕೆಲಸ ಶಾನಾದೆ, ಬಾ ಚಿತ್ರ ಅಂತ ಹೋಗ್ತಾರೆ ಈಶ್ವರಿ. ಯಪ್ಪ ನೋಡಿದ್ಯೇನವ್ವ, ಆಡಿದ ಮಾತನ್ನ ಇಲ್ಲ ಅಂತ ಒಂದೇ ಕ್ಷಣದಲ್ಲಿ ಪ್ಲೇಟ್ ಬದಲಾಯಿಸ್ಬಿಟ್ರಲ್ಲ ಅಂತಾಳೆ ವಿನಂತಿ. ಆ ಈಶ್ವರಿ ಒಂಥರ ನಾಗರ ಹಾವು ಇದ್ದಂಗೆ, ಬರೀ ವಿಷ ಮಾತ್ರ ಅಲ್ಲ 2 ನಾಲ್ಗೆನೂ ಇದೆ, ಮಾತು ಬದಲಾಯಿಸದೆ ಇನ್ನೇನು ಮಾಡಳು ಅಂತಾರೆ ಸಾವಿತ್ರಿ. ಆದರೂ ಅವ್ವ, ಈಶ್ವರಿ ಅತ್ತೆ ಬಾಯಲ್ಲಿ ಅಂಥ ಮಾತು ಬಂದದೆ ಅಂದಮೇಲೆ ಏನೋ ವಿಷಯ ಇದೆ ಕಣವ ಅಂತಾಳೆ ವಿನಂತಿ. ನಿಜ ಕಣೆ, ಈ ಕ್ಷಣದಿಂದ ಬರೀ ಇವ್ರ ಮೇಲೆ ಮಾತ್ರ ಅಲ್ಲ, ಇಡೀ ಮನೆಯವ್ರ ಮೇಲೇ ಕಣ್ಣಿಡಬೇಕು, ಇಡೀ ಮನೆಗೆ ಕಿವಿ ಕೊಡಬೇಕು. ಇಲ್ಲಿ ನಮಗೆ ಗೊತ್ತಿಲ್ಲದೆ ಇರೋದೇನೋ ನಡೀತದೆ, ಅದೇನು ಅಂತ ತಿಳ್ಕೊಂಡು ನಮ್ಮ ದಾರಿನ ಸಲೀಸ್ ಮಾಡ್ಕೋಬೇಕು ಅಂತಾರೆ ಸಾವಿತ್ರಿ. ಈಚೆ ಕ್ವಾಟ್ಲೆ, ಅತ್ತಿಗೆ ಅಮ್ಮ ಏನೋ ಮುಖ್ಯವಾದ ವಿಷಯ ಇದೆ ಅಂದರು, ಇನ್ನೂ ಬಂದಿಲ್ವಲ್ಲ ಅತ್ತಿಗೆ ಅಮ್ಮ ಅಂತ ಕ್ವಾಟ್ಲೆ ಕಾಯ್ತಿರ್ತಾನೆ. ಆಗ ವಿದ್ಯಾ ಆಟೋ ನಿಲ್ಲಿಸಿ, ಅಣ್ಣ 1 ನಿಮಿಷ ಇಲ್ಲೇ ಇರಿ ಅಂತ ಕ್ವಾಟ್ಲೆ ಹತ್ರ ಬರ್ತಾಳೆ. ಅತ್ತಿಗೆ, ಅದೇನೋ ಮುಖ್ಯವಾದ ವಿಷಯ ಇದೆ, ಫೋನಾಗಿ ಹೇಳೋಕ್ಕಾಗಕ್ಕಿಲ್ಲ, ಅಣ್ಣ ಕಾಯ್ತೀರಿ ಅಂದ್ರಲ್ಲ ಅಂತ. ತಲೆ ಹೋಗೋ ವಿಷಯ ಏನತ್ತಿಗೆ ಅಮ್ಮ ಅಂತಾನೆ ಕ್ವಾಟ್ಲೆ. ಅಣ್ಣ, ಈಗ ಒಂಚೂರು ಯಾಮಾರಿದ್ರು ನಮ್ಮ ತಲೆಗಳೇ ಹೊಂಟೋಯ್ತವೆ ಅಂತಾಳೆ ವಿದ್ಯಾ. ಅಯ್ಯೋ ಅತ್ತಿಗೆ ಅಮ್ಮ, ಅಂಥ ತಲೆ ಹೋಗೋ ವಿಷಯ ಏನತ್ತಿಗೆ ಅಂತಾನೆ ಕ್ವಾಟ್ಲೆ. ಅಣ್ಣಯ್ಯ, ಕಣ್ಮಣಿಗೆ ನೋಡಿರೋ ಹುಡುಗನ ಮನೆಯವರು, ಅವ್ರು ಯಾರೂ ಸರಿ ಇಲ್ಲ ಅಣ್ಣಯ್ಯ ಅಂತ ವಿದ್ಯಾ ಅಪ್ಪ ಅಮ್ಮನ ಹತ್ರ ಹೇಳಿರೋದು, ಅವತ್ತು ಅನ್ನ ಹತ್ರ ಹೇಳಿರೋದನ್ನೆಲ್ಲ ಕ್ವಾಟ್ಲೆಗೆ ಹೇಳುವಾಗ ವಿನಂತಿ ಇವರನ್ನು ನೋಡಿ ಮಾತನ್ನು ಕೇಳಿಸ್ಕೊತಾಳೆ. ಎಲ್ಲ ಕಳ್ಳ ಒಳ್ಳೆಯವರು ಹಾಗೆ ಮುಖವಾಡ ಹಾಕ್ಕೊಂಡು ನಮ್ಮ ಹಟ್ಟಿಗೆ ಮೋಸ ಮಾಡೋಕ್ಕೆ ಬಂದಿದ್ದೀರಾ? ಬಾ ಅತ್ಲೆಗೆ, ಈಗಲೇ ಈ ವಿಷಯನ ಹಟ್ಟಿಗೆ ಹೇಳಿಬಿಡೋವ, ಮದುವೆನ ನಿಲ್ಲಿಸೋವ ಅಂತಾನೆ ಕ್ವಾಟ್ಲೆ. ಇಲ್ಲ ಅಣ್ಣ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ, ಯಾಕಂದರೆ ನಾನಾಗಲೇ ಆ ಪ್ರಯತ್ನ ಮಾಡಿ ಸೋತೋಗಿವ್ನಿ. ಈಗ ನಾವು ಏನೇ ಹೇಳಿದ್ರೂ ನಂಬೋ ಪರಿಸ್ಥಿತಿನಲ್ಲಿ ಇಲ್ಲ ಅಷ್ಟೇಯ ಅಂತಾಳೆ ವಿದ್ಯಾ. ಹಂಗನ್ಬಿಟ್ಟು ಆ ಲಫಂಗಗಳಿಗೆ ನಮ್ಮ ಕಣ್ಮಣಿನ ಕೊಟ್ಟು ಭಾಳ ಹಾಳು ಮಾಡಬೇಕು ಅಂತೀರ ಅತ್ತಿಗೆ ಅಮ್ಮ ಅಂತಾನೆ ಕ್ವಾಟ್ಲೆ. ಇವಾಗ ನೀವು ಹೋಗಿ ಹೇಳಿದ್ರು ಏನೂ ಪ್ರಯೋಜನ ಇಲ್ಲ ಅಣ್ಣಯ್ಯ. ಅವ್ರು ಎಂಥ ಕೆಟ್ಟ ಹುಳ ಅನ್ನೋದು ಸಾಕ್ಷಿ ಸಮೇತವಾಗಿ ಹಟ್ಟಿಯವ್ರ ಮುಂದ್ಗಡೆ ಮಡಗಬೇಕು, ಆವಾಗಲೇ ಈ ಮದುವೆ ನಿಲ್ಲೋದು ಅಂತಾಳೆ ವಿದ್ಯಾ. ಅದು ಹೆಂಗೆ ಅತ್ತಿಗೆ ಅಮ್ಮ ಅಂತಾನೆ ಕ್ವಾಟ್ಲೆ. ಹಾಂ ಅಣ್ಣ, ಅವನು ಲಾಡ್ಜಲ್ಲಿ ಏನೋ ಕೆಟ್ಟ ವ್ಯವಹಾರ ಮಾಡ್ತವನೆ ಅಂತ ಅಪ್ಪ ಹೇಳಿದ್ರಂತೆ
ಅದನ್ನು ಸಾಕ್ಷಿ ಸಮೇತ ಪತ್ತೆ ಮಾಡಿದರೆ ಅವು ಬಂಡವಾಳ ಏನು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತದೆ. ಈ ಮದುವೆಯನ್ನು ನಿಲ್ತದೆ ಅಂತಾಳೆ ವಿದ್ಯಾ. ನೀವು ಹೇಳ್ತಿರೋದು ಸರಿ ಇದೆ ಅದಕ್ಕೆ ಅಮ್ಮ, ಆದರೆ ನಾನೀಗ ಹೋಗೋ ವಿಚಾರ ಹಟ್ಟಿಗೆ ಗೊತ್ತಾದರೆ ನನ್ನ ಸುಮ್ಮನೆ ಬಿಟ್ಟಾರೇ ಅಂತಾನೆ ಕ್ವಾಟ್ಲೆ. ಅಣ್ಣ, ಅದನ್ನೆಲ್ಲ ಆಮ್ಯಾಕೆ ನೋಡ್ಕೊಳ್ಳೋಣ, ಮೊದಲು ಕಣ್ಮಣಿ ಜೀವನ ಉಳಿಸೋದು ಮುಖ್ಯ ಅಣ್ಣ, ಅರ್ಥ ಮಾಡ್ಕೊಳ್ಳೋಣ ಮೊದಲು, ಇವಾಗ ಹೊರಡು ನೀನು ಅಂತಾಳೆ ವಿದ್ಯಾ. ಸರಿ ಅದಕ್ಕೆ ಅಮ್ಮ, ನಂಜೇಗೌಡರು ಲಾಡ್ಜ್ಗೆ ಹೋಗಿ ಏನಾರ ಸಾಕ್ಷಿ ಸಿಗ್ತದಾ ಅಂತ ನೋಡ್ತೀನಿ, ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ, ಬಿಡಿ ಅತ್ತಿಗೆ ಅಮ್ಮ ಅಂತಾನೆ ಕ್ವಾಟ್ಲೆ. ಆಗ ಇವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡ ವಿನಂತಿ ಗೊತ್ತಾಗ್ದಂಗೆ ಅದೇ ಲಾಡ್ಜಲ್ಲಿ ನಾನಿವತ್ತು ರಾತ್ರಿ ಉಳ್ಕೊಂಡು ಆ ಹುಡುಗನ ಬಂಡವಾಳ ಕಂಡು ಹಿಡಿದು ನಮ್ಮ ಬೇಳೆನ ಬೇಯಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾಳೆ. ಅಣ್ಣಯ್ಯ, ಇದೇ ಆಟದಂಗೆ ಹೋಗು, ಹುಷಾರಾಗಿ ಹೋಗು ಅಂತಾಳೆ ವಿದ್ಯಾ. ಸರಿ ಅತ್ತಿಗೆ ಅಮ್ಮ ಅಂತ ಆಟೋದಲ್ಲಿ ಹೋಗ್ತಾನೆ ಕ್ವಾಟ್ಲೆ. ಆಗ ವಿದ್ಯಾ, ಅಯ್ಯೋ ಕ್ವಾಟ್ಲೆ ಅಣ್ಣ ಹಿಂಗೆ ಅಂತ ಏನೋ ನೆನಪಾಗಿ ವಿದ್ಯಾ ಫೋನ್ ಮಾಡಿ ಹೇಳ್ತಾಳೆ. ವಿದ್ಯಾ ಹೋದ್ಮೇಲೆ ವಿನಂತಿ, ಏನು ಆ ಹುಡುಗ ಇಷ್ಟೊಂದು ಕೆಟ್ಟವನ, ಒಳ್ಳೆ ಅವಕಾಶ ಸಿಕ್ಕದೆ ಬಿಡಬಾರ್ದು ಇದನ್ನು ಅಂತ ವಿನಂತಿ ರೂಮಿಗೆ ಬಂದು ಬಟ್ಟೆನೆಲ್ಲ ಬ್ಯಾಗ್ಗೆ ಜೋಡಿಸ್ಕೋತಾಳೆ. ಆಗ ಸಾವಿತ್ರಿ ಬಂದು, ಏನೇ ಮಾಡ್ತಿದ್ಯಾ, ಇಷ್ಟೊತ್ತಲ್ಲಿ ಬಟ್ಟೆ ತೊಗೊಂಡು ಎಲ್ಲಿಗೆ ಹೋಗ್ತಿದ್ಯಾ ಅಂತಾಳೆ. ಅವ್ವ, ಎಲ್ಲನೂ ಹೇಳ್ಕೊಂಡು ಕೂತ್ಕೊಳ್ಳೋಕೆ ಆಯ್ತಿಲ್ಲ, ನಾನು ನಿನಗೆ ಆಟೋದಲ್ಲಿ ಹೋಗ್ತಾ ಫೋನ್ ಮಾಡ್ತೀನಿ, ಒಳ್ಳೆ ಅವಕಾಶ ಸಿಕ್ಕದೆ ಕಣವ, ನೀನು ನೋಡಿರೋ ಹುಡುಗಂಗೆ ಮದುವೆ ಮಾಡೋಕ್ಕೆ ಎಲ್ಲ ಸಿದ್ಧತೆನ ಮಾಡ್ಕೊಂಡ್ಬಿಡು ಅಂತಾಳೆ ವಿನಂತಿ. ಅದೇನು ಮಾಡೋಕೊಟ್ಟಿದ್ಯಾ ಅಂತನಾದರೂ ಹೇಳೆ ಅಂತಾರೆ ಸಾವಿತ್ರಿ. ಸುಮ್ಮನೆ ತಲೆ ತಿನ್ನಬೇಡ ಕಣವ, ಆಟೋದಲ್ಲಿ ಹೋಯ್ತಾ ನಾನು ಫೋನ್ ಮಾಡ್ತೀನಿ ಅಂತ ಬ್ಯಾಗ್ ತೊಗೊಂಡು ಹೋಗ್ತಾಳೆ ವಿನಂತಿ. ಈಚೆ ಈಶ್ವರಿ ಚಿತ್ರ ರೂಮಲ್ಲಿರುವಾಗ ಭದ್ರ ಬಂದು, ಚಿಕ್ಕವ್ವ ಅಂತಾನೆ, ಹೇಳು ಅಂತಾಳೆ ಸಾವಿತ್ರಿ. ನಿಂತವ ಒಸಿ ಮಾತಾಡಬೇಕಿತ್ತು ಅಂತಾನೆ ಭದ್ರ. ಮಾತಾಡು ಅಂತಾಳೆ ಈಶ್ವರಿ. ಅದು ಅಂತಾನೆ ಭದ್ರ. ನಂತವ ಮಾತಾಡೋಕೆ ಬಂದು ಹಿಂಗೆ ನಿಂತ್ಕೊಂಡಿದ್ಯಲ್ಲ ಭದ್ರ, ಏನು ವಿಷಯನಪ್ಪ ಅಂತಾರೆ ಈಶ್ವರಿ. ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಚಿಕ್ಕವ್ವ, ನನ್ನ ಮನ್ಸಾಗ ಒಂದು ವಿಷಯ ಕೊರಿತಾ ಇದೆ ಅಂತಾನೆ ಭದ್ರ. ಅಯ್ಯೋ, ನಂತವ ಹೇಳೋಕೆ ಯಾಕ್ಲಾ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ, ಅದೇನು ಅಂತ ಕೇಳು ಅಂತಾರೆ ಈಶ್ವರಿ. ಹಂಗಲ್ಲ ಚಿಕ್ಕವ್ವ, ಈಗ ನಿನಗೆ ಕಣ್ಮಣಿ ನೋಡಿರೋ ಹುಡುಗನ ಮನೆತನದ ಬಗ್ಗೆ ಸಂದಾಗಿ ಗೊತ್ತಿಲ್ವೇ, ಆ ಹುಡುಗ ಒಳ್ಳೆಯವನಲ್ವಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಅಂತಾನೆ ಭದ್ರ ಇದ್ದಕ್ಕಿದ್ದ ಹಾಗೆ ಬಂದು ಹಿಂಗೆ ಕೇಳ್ತಿದ್ಯಲ್ಲೋ, ಯಾಕೆ ಹುಡುಗನ ಬಗ್ಗೆ ಯಾರಾದರೂ ತಪ್ಪಕ್ಕೆ ಹೇಳಿದ್ರಾ ಅಂತಾರೆ ಈಶ್ವರಿ. ಚೇಚೆ ಹಾಗೇನೂ ಇಲ್ಲ ಚಿಕ್ಕವ್ವ, ನಮ್ಮ ಮಗನ್ನ ಒಬ್ಬನ ನಂಬಿ ಮದುವೆ ಮಾಡಿಕೊಡ್ತಿದ್ದೀವಿ ಅಲ್ವೇ, ಅವನು ಇಲ್ವಾ ಅಂತ ತಿಳ್ಕೊಳ್ಳೋದು ಒಳ್ಳೇದಲ್ವೇ, ಯಾಕಂದರೆ ಇದು ನನ್ನ ತಂಗಿ ಜೀವನದ ಪ್ರಶ್ನೆ ಅಲ್ವಾ ಚಿಕ್ಕವ್ವ ಅಂತಾನೆ ಭದ್ರ. ಅವಳು ನಿನಗೆ ತಂಗಿ ಮಾತ್ರ ಅಲ್ಲ, ನನಗೂ ಮಗಳಯ್ಯ, ನಾನು ಅವಳನ್ನು ಎತ್ತಿಲ್ವೇ, ಆದರೆ ನನ್ನ ಮಗಳ ಥರನೇ ಎತ್ತಿ ಮುದ್ದಾಡಿದ್ದೀನಿ ಅಂದಮೇಕೆ ಅವಳು ಒಳ್ಳೆ ಮನೆ ಸೇರ್ಕೋಬೇಕು ಅನ್ನೋ ಆಸೆ ನನಗಿರಕ್ಕಿಲ್ವೇ ಭದ್ರ. ಮದುವೆ ಅಂದರೆ ಆಟ ಅಲ್ಲ, ಎರಡು ಮನಸ್ಸು ಎರಡು ಕುಟುಂಬ ಒಂದಾಗೋ ಸಮಯ, ಅದರಲ್ಲೇನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೂ ಆ ನೋವು ಒಂದಿನಕ್ಕೆ ಕೊನೆಯಾಗಲ್ಲ, ಜೀವನ ಪೂರ್ತಿ ಕಾಡೋ ಗಾಯ ಆಗಿ ಉಳ್ಕೊಂಡು ಬಿಡ್ತದೆ ಕಣಪ್ಪ ಅಂದಮೇಕೆ ಎಚ್ಚರಿಕೆ ಇಲ್ಲದೆ ಮುಂದುವರಿಯೋಕ್ಕಾಯ್ತದ, ನೀನೇ ಹೇಳು ಅಂತಾರೆ ಈಶ್ವರಿ. ಅದಕ್ಕೆ ಕೇಳ್ತಿರೋದು ಚಿಕ್ಕವ್ವ, ಹುಡುಗ ಒಳ್ಳೆಯವನಾದರೆ ಅಷ್ಟೇ ಸಾಕು ನನಗೆ ಅಂತಾನೆ ಭದ್ರ. ಅಣ್ಣನ ನಾನು ಚಿಕ್ಕ ಮಗಳಿಂದ ನೋಡ್ತಿದ್ದೀನಿ, ತುಂಬ ಒಳ್ಳೆ ಮನುಷ್ಯ, ಮಗನೂ ಅಷ್ಟೇ ಕಣ್ಲ, ಕುಲ್ಗುಂಜಿ ಅಷ್ಟು ದೋಷ ಇಲ್ಲ, ಅಪರಂಜಿ ಅಂತ ಹುಡುಗ. ಭದ್ರ, ನೀನೇನು ಯೋಚನೆ ಮಾಡಬೇಡ, ಅವ್ರ ಮನೇಲಿ ನಮ್ಮ ಕಣ್ಮಣಿ ಮಹಾರಾಣಿ ಹಾಗೆ ಇರ್ತಾಳೆ, ಈ ಸಂಬಂಧದ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ ಕಣಪ್ಪ ಅಂತಾರೆ ಈಶ್ವರಿ. ಈಗ ನನ್ನ ಮನಸ್ಸಿಗೆ ನಿರಾಳ ಆಯಿತು ಚಿಕ್ಕವ್ವ, ನಾನು ಹಿಂಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ ಅಂತಾನೆ ಭದ್ರ. ಬೇಜಾರು ಯಾಕೆ, ನಮಗೆ ಆಗದೆ ಇರೋರು ಕಿವಿ ಮೇಲೆ ಅದು ಇದು ಅಂತ ಆಗ್ತಾ ಇರ್ತಾರೆ, ಕಣ್ಮಣಿ ಮದುವೆ ಬಗ್ಗೆ ಯೋಚನೆ ಬಿಟ್ಟು ನಿಶ್ಚಿಂತೆಯಾಗಿ ಮಲ್ಕೋ ಅಂತಾರೆ ಈಶ್ವರಿ. ಸರಿ ಚಿಕ್ಕವ್ವ ಅಂತ ಭದ್ರ ಹೋಗ್ತಾನೆ. ಏನವ್ವ ಇದು, ನಿಂತಾವ ಬಂದು ವಿಚಾರಿಸ್ತವನೆ ಅಂದರೆ ಅವನು ಇದನ್ನು ಇಲ್ಲೇ ಬಿಡೋಕ್ಕಿಲ್ಲ, ನಾಳೆ ದಾರಿ ಮುಹೂರ್ತ ಆಗೋವರೆಗೂ ಬಂದವರನ್ನೆಲ್ಲ ಕೇಳ್ತಾನೆ ಇರ್ತಾನೆ ಅನಿಸುತ್ತೆ ಅಂತಾಳೆ ಚಿತ್ರ. ನಮ್ಮ ಭದ್ರ ಹಾಗೆ ಯಾರ್ಯಾರನ್ನು ಕೇಳಿ ತಿಳ್ಕೊಳ್ಳಲ್ಲ ಚಿತ್ರ, ಅದಕ್ಕೆ ಅವನು ನನ್ನ ಥರ ನೇರವಾಗಿ ಕೇಳ್ದ, ನಾನು ಈಗ ಹೇಳಿವ್ನಿ ಅಲ್ವಾ, ಇನ್ಮ್ಯಾಕೆ ಅವನು ತಲೆ ಕೆಡಿಸ್ಕೊಳ್ಳೋಕ್ಕಿಲ್ಲ ಅಂತಾರೆ ಈಶ್ವರಿ. ಆದರೂ ಅವ್ವ, ಇದು ಎಷ್ಟು ಬಿರ್ರನೆ ಈ ಮದುವೆ ಆಗೋಯ್ತದೆ ಅನ್ನಿಸ್ತಿದೆ ಅಂತಾಳೆ ಚಿತ್ರ. ನನಗೂ ಹಾಗೆ ಅನ್ನಿಸ್ತಿದೆ ಚಿತ್ರ, ದೇವದಯಿಂದ ಅವಳು ಕುತ್ತಿಗೆಗೆ ತಾಳಿ ಕಟ್ಟೋವರೆಗೂ ಯಾವ ಒಡ್ಡಿ ಆತಂಕ ಬರದೇ ಇದ್ದರೆ ಸಾಕು ಅಂತಾರೆ ಈಶ್ವರಿ. ಈಚೆ ವಿದ್ಯೆನ ಹತ್ರ ಕಣ್ಮಣಿ ಬರ್ತಾಳೆ. ಕಣ್ಮಣಿ, ಇಷ್ಟೊತ್ತಲ್ಲಿ ನೀನು ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದೆ ಅಂತಾಳೆ ವಿದ್ಯಾ. ನಾನು ಬದುಕೋಕೆ ಅಂತ ಉಳಿದಿರೋ ಭರವಸೆ ನೀವೊಬ್ಬರೇ ಅತ್ತಿಗೆ, ನೀವು ಏನಾರ ಮಾಡಿ ನಮ್ಮಿಬ್ಬರನ್ನ ಒಂದು ಮಾಡ್ತೀನಿ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೀನಿ ಅತ್ತಿಗೆ, ನೀವು ನನ್ನ ಕೈ ಬಿಡಬೇಡಿ ಅತ್ತಿಗೆ ಅಂತಾಳೆ
ಕಣ್ಮಣಿ, ನೋಡು ಕಣ್ಮಣಿ, ನೀನು ಖುಷಿಯಾಗಿರಬೇಕು, ನೀನು ಇಷ್ಟಪಟ್ಟವ್ರ ಜೊತೆ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ನನ್ನ ಕಡೆಯಿಂದ ಏನು ಪ್ರಯತ್ನ ಮಾಡಬೇಕು ಅದನ್ನು ನಾನು ಮಾಡ್ತಿದ್ದೀನಿ. ನೀನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ನಿಶ್ಚಿಂತೆಯಿಂದ ಇರು ಅಂತಾಳೆ ವಿದ್ಯಾ. ಬೆಳಗ್ಗೆ ಕರೆದ್ರೆ ಮದುವೆ ಹೊತ್ತಿಗೆ ನಾನು ಹೆಂಗೆ ನಿಶ್ಚಿಂತೆಯಿಂದ ಇರಲಿ, ನೀವು ಹೇಳ್ದಂಗೆ ಅವತ್ತು ಅಪ್ಪನ ಹತ್ರ ವಿಚಾರ ತಿಳಿಸ್ಬಿಟ್ಟಿದ್ರೆ ಸರಿ ಇರೋದು ಅಂತಾಳೆ ಕಣ್ಮಣಿ. ಈಗ ಹೋಗಿದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ, ಮುಂದಕ್ಕೆ ಏನು ಮಾಡಬೇಕು ಅನ್ನೋದಷ್ಟೇ. ಎಲ್ಲ ಒಳ್ಳೇದಾಯ್ತದೆ ಅನ್ನೋ ನಂಬಿಕೆನಲ್ಲಿರು ಅಂತಾಳೆ ವಿದ್ಯಾ. ನೀವು ಏನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಅತ್ತಿಗೆ, ರಾಖಿ ಕಟ್ಟಿದರೆ ತಾಳಿ, ಇಲ್ಲ ಅಂದರೆ ನೇಣಿನ ಕುಣಿಕೆ ಅಂತಾಳೆ ಕಣ್ಮಣಿ. ಆಗ ವಿದ್ಯಾ ಅವಳು ಬಾಯಿ ಮುಚ್ಚಿ ಬಿಡ್ತು ಅನ್ನು, ನೀನು ಬಾಳೆ ಬದುಕಬೇಕಾಗಿರೋಳು, ಹೊತ್ತಲ್ಲದ ಹೊತ್ತಲ್ಲಿ ಈ ಥರ ಮಾತಾಡೋ ಬೇಡ, ನೀನು ಧೈರ್ಯವಾಗಿರು ಸರಿನಾ ಅಂತಾಳೆ ವಿದ್ಯಾ. ನೀವಿದ್ದೀರಾ ಅನ್ನೋದೇ ನನಗೆ ಧೈರ್ಯ ಅತ್ತಿಗೆ. ನಾಳೆ ನನಗೆ ಮದುವೆಗೆ ಮೆರವಣಿಗೆ ಆಗಬೇಕು, ಹೆಣದ ಮೆರವಣಿಗೆ ಆಗಬೇಕು, ಎಲ್ಲ ನಿಮ್ಮ ಕೈಯಾಗದೆ ಅತ್ತಿಗೆ ಅಂತಾಳೆ ಕಣ್ಮಣಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.